ಹಾಯ್ ಹಲೋ ನಮಸ್ಕಾರ. ರೇಖಾ ಕಿಚನ್ ಅಡುಗೆಗೆ ಸ್ವಾಗತ ಅಂಡ್ ಸುಸ್ವಾಗತ. ನಾನು ಇವಾಗ ಮಾಡ್ತಾ ಇರೋದು ಚಿಕನ್ ಕಬಾಬ್. ಬೇಕಾಗುವ ಪದಾರ್ಥಗಳು ಚಿಕನ್ ಅರ್ಧ kg ಅಂಡ್ ಮೆಣಸು, ಅರಿಶಿನ, ಖಾರದ ಪುಡಿ, ಧನಿಯದ ಪುಡಿ, ಮೈದಾ, ಕಾರ್ನ್ಫ್ಲೋರ್, ಮೊಟ್ಟೆ ಹಾಗೂ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊದಲಿಗೆ ನಾವು 2 ಚಮಚ ಖಾರದ ಪುಡಿಯನ್ನ ಹಾಕ್ತಾ ಇದ್ದೀನಿ. ನಂತರ ಧನಿಯಾ ಪುಡಿ 1 ಚಮಚ, ಮೈದಾ 1 ಚಮಚ, ಅಕ್ಕಿ ಹಿಟ್ಟು 1 ಚಮಚ, ಗರಂ ಮಸಾಲ 1 ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ಮೊಟ್ಟೆ 1, ಅರಿಶಿನ ಅರ್ಧ ಚಮಚ ಹಾಗೂ ಪೆಪ್ಪರ್ ಅರ್ಧ ಚಮಚ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ನಿಂಬೆಹಣ್ಣು 1 ಚಮಚ, ನಿಂಬೆಹಣ್ಣಿನ ರಸ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿ 30 ನಿಮಿಷಗಳ ಕಾಲ ಇದನ್ನು ನೆನೆಸಿಡಬೇಕು. ನಂತರ ಇದನ್ನು ಫ್ರಿಡ್ಜ್ನಲ್ಲಿ ಇಡಿ. ಮ್ಯಾರಿನೇಟ್ ಮಾಡಿದ್ದೀನಿ, ಫ್ರಿಡ್ಜ್ನಲ್ಲಿ ಇಟ್ಬಿಟ್ಟು ಈಗ ತೆಗೆದಿದ್ದೀನಿ. ಅರ್ಧ ಗಂಟೆ ತನಕ ಇಟ್ಟಿದ್ದು ಈಗ ತೆಗೆದಿದ್ದೀನಿ. ಈಗ ಕಾದಿರೋ ಎಣ್ಣೆಗೆ ಈಗ ನಾನು ಇದು ಮೀಡಿಯಂ ಫ್ಲೇರ್ ಇರಲಿ. ಈಗ ನೋಡಿ ಚಿಕನ್ನ ಹಾಕ್ತಾ ಇದ್ದೀನಿ. ಇದನ್ನ ಮೀಡಿಯಂ ಅಲ್ಲಿ ಬೇಯಲಿ. ನಾನು ಇವಾಗ ಮಾಡ್ತಾ ಇರೋದು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಬಿರಿಯಾನಿ ಮಸಾಲಾ ಪೌಡರ್ಗೆ ಬೇಕಾಗುವ ಪದಾರ್ಥಗಳು ಜೀರಿಗೆ, ಮೆಣಸು, ಕೊತ್ತಂಬರಿ ಬೀಜ, ಸೋಂಕಾಳು, ಚಕ್ಕೆ, ಕಲ್ಲುವು, ಪಲಾವ್ ಎಲೆ, ಬ್ಯಾಡಗಿ ಮೆಣಸಿನಕಾಯಿ ಮತ್ತೆ ಗುಂಟೂರು ಮೆಣಸಿನಕಾಯಿ, ಏಲಕ್ಕಿ, ಅನಾನಸ್ ಹೂವು, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ. ಈ ಎಲ್ಲಾ ಮಸಾಲೆಗಳನ್ನು ಡ್ರೈ ರೋಸ್ಟ್ ಮಾಡಿ. ಇದು ಚೆನ್ನಾಗಿ ರೋಸ್ಟ್ ಆದ ನಂತರ ತಣ್ಣಗಾಗಲು ಬಿಡಿ. ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ಫೈನ್ ಪೌಡರ್ ಮಾಡ್ಕೊಳ್ಳಿ. ಈಗ ನೋಡಿ ಬಿರಿಯಾನಿ ಮಸಾಲಾ ಪೌಡರ್ ಚೆನ್ನಾಗಿ ಪೌಡರ್ ಆಗಿದೆ. ಮೊದಲಿಗೆ ಒಂದು ಬಾಣಲೆಯನ್ನು ಇಟ್ಕೊಂಡಿದೀವಿ. ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ಈ ಇಂಗ್ರೀಡಿಯೆಂಟ್ಸ್ ಹಾಕಿ ಫಸ್ಟು 1 ಹಿಡಿ ಬೆಳ್ಳುಳ್ಳಿ, 1 ಹಿಡಿ ಕಟ್ ಮಾಡಿರುವ ಹಸಿಮೆಣಸಿನಕಾಯಿ, ನಂತರ ಅರ್ಧ ಇಂಚಷ್ಟು ಶುಂಠಿ,
ಇದು ಚೆನ್ನಾಗಿ ಫ್ರೈ ಆದ ನಂತರ ಒಂದು ಹಿಡಿ ಕೊತ್ತಂಬರಿ, ಒಂದು ಹಿಡಿ ಪುದೀನ, ಒಂದು ಹಿಡಿ ಮೆಂತ್ಯ ಸೊಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸಿ. ಇದು ಹಸಿ ವಾಸನೆ ಹೋಗುವ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ನಂತರ ಸ್ಟೌವನ್ನು ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಇದನ್ನು ತೆಗೆದುಕೊಳ್ಳಿ. ನಂತರ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಹುರಿದ ಮಿಶ್ರಣವನ್ನು ಮಿಕ್ಸಿಲಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ ಈಗ ಇದು ಫೈನ್ ಪೇಸ್ಟ್ ಆಗಿದೆ. ಅರ್ಧ ಕೆಜಿ ಚಿಕನ್ಗೆ ನಾನು ಇದರಲ್ಲಿ 2 ಲೋಟ ಅಕ್ಕಿನ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ಅರ್ಧ ಗಂಟೆ ಮುಂಚೆನೆ ನೆನೆಸಿಟ್ಟಿದ್ದೀನಿ. ಚೆನ್ನಾಗಿ ತೊಳ್ಕೊಳ್ಳಿ, 2-3 ಸಲ ತೊಳ್ಕೊಂಡು ನೆನೆಯಕ್ಕೆ ಇಟ್ಟಿರಿ. ಈಗ ಒಂದು ಕುಕ್ಕರ್ ಇಟ್ಕೊಂಡಿದೀವಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ನೋಡಿ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನ ಇವಾಗ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಇದು ಯೆಲ್ಲೋ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಈಗ ಈರುಳ್ಳಿ ಕೆಂಪಗಾಗಿದೆ. ಈಗ ಕಸ್ತೂರಿ ಮೆಂತ್ಯನ ಹಾಕಿ, ನಂತರ ಅರಿಶಿಣ ಅರ್ಧ ಚಮಚ ಹಾಕಿ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಳ್ಳಿ. ಈಗ ನೋಡಿ ಒಂದು ಹೆಚ್ಚಿಟ್ಕೊಂಡಿರೋದು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಟೊಮೊಟೊನ ಹಾಕ್ತಾ ಇದ್ದೀನಿ. ಟೊಮೊಟೊ ಒಂದನ್ನು ಮಾತ್ರ ಯೂಸ್ ಮಾಡಿ, ಜಾಸ್ತಿ ಯೂಸ್ ಮಾಡಬೇಡಿ, ಚೆನ್ನಾಗಿರಲ್ಲ ಚಿಕನ್ ಬಿರಿಯಾನಿ. ಐದು ನಿಮಿಷ ಚೆನ್ನಾಗಿ ರೋಸ್ಟ್ ಆಗಲಿ. ಈಗ ರುಬ್ಬಿರೋ ಮಸಾಲೆನ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬೇಕಿದ್ರೆ ಒಂದು ಅರ್ಧ ಕಾಫಿ ಲೋಟದಷ್ಟು ನೀರನ್ನ ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ಚೆನ್ನಾಗಿ ತಿರುಗಿಸಿ. ಇದರಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ ಚಿಕನ್ನು, ಅಲ್ಲಿ ತನಕ ಸ್ವಲ್ಪ ಬೇಯ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ, ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೋತಾ ಇದೆ. ನೋಡಿ ಗಮನಿಸಿ, ಈ ಥರ ಬಿಟ್ಕೋಬೇಕಾದ್ರೇನೆ ನಾವು ಮುಂಚೆ ಮಾಡ್ಕೊಂಡಿದ್ವಲ್ಲ ಪೌಡರು, ಆ ಪೌಡರ್ನ, ಬಿರಿಯಾನಿ ಪೌಡರ್ನ ಹಾಕ್ತಾ ಇದ್ದೀನಿ. 1 ಚಮಚ ಇಲ್ಲಾಂದರೆ 1.5 ಚಮಚ ಸಾಕು. ಇದನ್ನು ನೀವು ಪಲಾವ್ಗೆ ಎಲ್ಲದಕ್ಕೂ ನೀವು ಯೂಸ್ ಮಾಡ್ಬೋದು ಈ ಪೌಡರ್ನ. ನೋಡಿ ಸ್ಮೆಲ್ ಗಮ್ ಅಂತ ಬರ್ತಾ ಇದೆ. ಇಷ್ಟು ಫ್ರೈ ಆಗಿದೆ.
ನಂತರ ಇದಕ್ಕೆ ಅರ್ಧ ಹೋಳು ನಿಂಬೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಹುಳಿ ಬರ್ಲಿಕ್ಕೆ. ನೋಡಿ, ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ನಿಂಬೆ ರಸ. ಇದಕ್ಕೆ ಬೇಕಿದ್ರೆ ನೀವು ಮೊಸರನ್ನ ಆ್ಯಡ್ ಬೇಕಿದ್ರೆ ಮಾಡ್ಕೋಬೋದು. 1-2 ಚಮಚ ಮೊಸರು ಕೂಡ ಹಾಕೋಬೋದು. ನೋಡಿ, ಇವಾಗ ಮೊಸರನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ. ಈ ಥರ ಮೇಲೆ ಕೆಳಗೆ ಚೆನ್ನಾಗಿ ತಿರುಗಿಸ್ಕೊಡಿ, ಯಾಕಂದರೆ ತಳ ಹಿಡಿಬಾರ್ದಲ್ಲ ಅದಕ್ಕೆ. ಎಷ್ಟು ಗಮ್ಮಂತ ಬರ್ತಾ ಇದೆ ಅಂತಂದರೆ ಮೂಗಿಗೆ ಹಿತ ಆಗ್ತಾ ಇದೆ. ನಾನು 20 ನಿಮಿಷ ಆಗಲೇ ಮುಂಚೆ ನೆನೆಸಿಟ್ಟಿರೋ ಅಕ್ಕಿನ ತೊಳೆದ್ಬಿಟ್ಟು ಚೆನ್ನಾಗಿ ಇವಾಗ ಹಾಕ್ತಾ ಇದ್ದೀನಿ. ಇದು ನನಗೆ ಯಾವ ಥರ ಇದು ಮಾಡಿದ್ದು ಅಂದರೆ, ನಮ್ಮ ತಾತ ನನಗೆ ಹೇಳ್ಕೊಟ್ಟಿದ್ದು. ನಮ್ಮ ತಾತ ಮುಂಚೆ ಮಿಲ್ಟ್ರಿ ಹೋಟೆಲ್ ಇಟ್ಕೊಂಡಿದ್ರು. ಅವ್ರು ನನಗೆ ಇದನ್ನು ರೆಸಿಪಿನ ಮುಂಚೆ ನಾನು ಅವ್ರ ಹತ್ರ ಕಲ್ತ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಮಾಡೋರು ನಮ್ಮ ತಾತ. ತುಂಬ ಜನ ಬರ್ತಾಯಿದ್ರು. ಬಂದವರೆಲ್ಲ ನಮ್ಮ ತಾತನಿಗೆ ಹೊಗಳಿ ಇರ್ತಾಯಿದ್ರು, ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ. ಹಾಗಾಗಿ ಈ ರೆಸಿಪಿನ ನಮ್ಮ ತಾತ ನನಗೆ ಹೇಳ್ಕೊಟ್ಟಿದ್ದು. ಇದರಲ್ಲಿ 2 ಲೋಟ ಅಕ್ಕಿ ಹಾಕಿದ್ದೆ. ಈಗ ಇದಕ್ಕೆ 4 ಲೋಟ ನೀರನ್ನ ಹಾಕ್ತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಇಲ್ಲಿವರೆಗೂ ಆದ್ಮೇಲೆ ಚೆನ್ನಾಗಿ ತಿರುಗಿಸಿ ಮೇಲೆ ಕೆಳಗೆ. ನಂತರ ಉಪ್ಪು ಖಾರ ನೋಡ್ಬಿಟ್ಟು ಕುಕ್ಕರ್ ಮುಚ್ಚಳ 1 ವಿಸಲ್ ಆಗಿ ಕೂಗಿಸಿ. ನೋಡಿ, 1 ವಿಸಲ್ ಕೂಗಿಸಿ. ಈಗ ನೋಡಿ, ಪ್ರೆಷರ್ ಇಳಿದಿದೆ. ಈಗ ತೆಗಿತಾ ಇದ್ದೀನಿ. ನೋಡಿ, ಎಲ್ಲ ಉದುರುವಾಗಿ ಇದೆ ನೋಡಿ. ಎಲ್ಲ ನೋಡಿ, ಗಮ್ ಅಂತ ಪರಿಮಳ ಬಿಡ್ತಾ ಇದೆ. ನೋಡಿ ಯಾವ ಥರ ಇದೆ ಅಂತಂದ್ಬಿಟ್ಟು ಅಂತ. ನಾಟಿ ಸ್ಟೈಲ ಚಿಕನ್ ಬಿರಿಯಾನಿ ನೋಡಿ ರೆಡಿಯಾಗಿದೆ. ಈಗ ಬೌಲಿಗೆ ಸರ್ವ್ ಮಾಡ್ತೀನಿ. ನೋಡಿ, ಈಗ ಎಲ್ಲ ಬಿರಿಯಾನಿ ರೆಡಿ ಇದೆ, ಕಬಾಬು ಕೂಡ ರೆಡಿ ಇದೆ. ಇದು ನಿಮಗೆ ಇಷ್ಟವಾದಲ್ಲಿ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೊಡಿ. ಥ್ಯಾಂಕ್ ಯು.